ಮತ್ತೊಂದು ಕಡೆ ಲೋಕಸಭೆಯಲ್ಲಿ ಇವತ್ತು ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದೇಶದಲ್ಲಿ ಬ್ಯಾನ್ ಆಗಿರುವಂತ ಇ ಸಿಗರೇಟ್ ಅನ್ನ ಟಿಎಂಸಿ ಸಂಸದರು ಸಂಸತ್ನಲ್ಲಿ ಸೇರ್ತಿದ್ದಾರೆ ಅನ್ನುವಂಥದ್ದೊಂದು ಹೇಳಿಕೆ. ಈ ಮಧ್ಯೆ ರಾಹುಲ್ ಮತ್ತು ಅಮಿತ್ ಶಾ ನಡುವಿನ ಮತಗಳು ಜಟಾಪಟಿ ಕೂಡ ಮುಂದುವರೆದಿದೆ. मेरे यहाँ बोलने का क्रम मैं तय करूंगा। अमित शाह जी, आई चैलेंज यू, मान्यवर उनको धैर्य रखना चाहिए। ಅಮಿತ್ ಶಾ ಲೋಕಸಭೆಯಲ್ಲಿ ಕೆಟ್ಟ ಭಾಷೆ ಬಳಸಿದ್ದಾರೆ. ರಾಹುಲ್ ಆರೋಪ. तो मैंने सोचा ये चुनाव आयोग कहते हैं कुछ नहीं हो रहा है, कुछ नहीं हो रहा है। गलत लैंग्वेज यूज कर दी, हाथ कांप रहे थे। ಲೋಕಸಭೆಯಲ್ಲಿ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಮಧ್ಯೆ ಮತಗಳವು ವಿಚಾರವಾಗಿ ಮಾತಿನ ಯುದ್ಧ ನಡೆದಿತ್ತು. ಇದೇ ವೇಳೆ ಅಮಿತ್ ಶಾ ಕೆಟ್ಟ ಭಾಷೆ ಬಳಸಿದ್ದಾರೆಂದು ಟ್ವೀಟ್ ಮಾಡಿದ್ದಾರೆ. ಅಮಿತ್ ಶಾ ಆಡಿದ ಮಾತನ್ನು ರಾಹುಲ್ ಗಾಂಧಿ ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ನಲ್ಲಿ ಏನಿದೆ ನೋಡಿ. चुनाव आयोग ने तो निर्णय कर दिया, मगर मैं भी साहब थोड़ा ज्यादा सोचता हूँ। तो मैंने सोचा ये चुनाव आयोग कहता है कुछ नहीं हो रहा है, कुछ नहीं हो रहा है, तो ये लोग आरोप क्यों लगाए? ಇಷ್ಟೇ ಅಲ್ಲ, ಇಂದು ಮತ್ತೆ ಇದೇ ವಿಚಾರವಾಗಿ ಮಾತನಾಡಿದ ರಾಹುಲ್ ಗಾಂಧಿ ಅಮಿತ್ ಶಾ ತುಂಬಾ ಒತ್ತಡದಲ್ಲಿದ್ದಾರೆ ಅಂತ ಕುಟುಕಿದ್ದಾರೆ. अमित शाह जी, गलत लैंग्वेज यूज कर दी, हाथ कांप रहे थे। आपने ये तो सब देखा होगा। ಇನ್ನಿವತ್ತು ಲೋಕಸಭೆ ಕಲಾಪದಲ್ಲಿ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಟಿಎಂಸಿ ಸಂಸದರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸದನದಲ್ಲೇ ಟಿಎಂಸಿ ಸಂಸದರು ಬ್ಯಾನ್ ಆಗಿರುವ ಇ ಸಿಗರೇಟ್ ಸೇದುತ್ತಿದ್ದಾರೆ ಅಂತ ಸ್ಪೀಕರ್ ಗಮನಕ್ಕೆ ತಂದಿದ್ದಾರೆ. सर, देश भर में ई सिगरेट बैन हो चुकी है, क्या सदन में आपने अलाउ कर दी है? नहीं, कोई मान्य सदस्य को कोई भी सर, टीएमसी के सांसद पी रहे हैं सर, टीएमसी के सांसद सर कई दिनों से लगातार बैठ के पी रहे हैं सर। कोई भी मान्य टीएमसी के सांसद पी रहे हैं सर। नहीं सर, आप चेक करवाइए सर। एक मिनट व्यवस्था सर, सदन में अगर सिगरेट पीना अलाउ कर दिया है। ಈ ಮಧ್ಯೆ ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ದೆಹಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಕಾಂಗ್ರೆಸ್ ಸಂಸದರು ಪ್ರಸ್ತಾಪಿಸಿದ್ದಾರೆ. ಅಲ್ಲದೆ ಕರ್ನಾಟಕದ ಹಾಸನದ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ಮತ್ತು ರಾಯಚೂರಿನ ಕಾಂಗ್ರೆಸ್ ಸಂಸದ ಜಿ ಕುಮಾರ ನಾಯಕ್ ಕಬ್ಬು ಮತ್ತು ಮೆಕ್ಕೆಜೋಳ ರೈತರ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿದರು. ಕೇಂದ್ರ ಸರ್ಕಾರ ತಕ್ಷಣ ಮಧ್ಯ ಪ್ರವೇಶಿಸಬೇಕೆಂದು ಒತ್ತಾಯಿಸಿದರು. ಕಬ್ಬು ಹಾಗೂ ಜೋಳ ಬೆಳೆದ ರೈತರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಗಮನ ತರಲು ಬಯಸುತ್ತೇನೆ. ದೋದ ಕರ್ನಾಟಕ ಪ್ರೊಡ್ಯೂಸ್ ನಿಯರ್ಲಿ 360 LMT ಆಫ್ ಶುಗರ್. ಬ್ಯೂರೋ ರಿಪೋರ್ಟ್ ಟಿವಿ 9. ಹೀಗೆ ಸಿದ್ದರಾಮಯ್ಯ ಬಣದ ಸಾಲು ಸಾಲು ಡಿನ್ನರ್ ಮೀಟಿಂಗ್ ಅನ್ನ ನೀವು ನೋಡ್ತಾ ಇದ್ರಲ್ಲ. ಈಗ ಡಿ ಕೆ ಶಿವಕುಮಾರ್ ಬಣನೂ ಕೂಡ ಏನ್ ಸುಮ್ಮನೆ ಕೂತಿಲ್ಲ. ಸಿದ್ದು ಬಣಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸಜ್ಜಾದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಬೆಳಗಾವಿಯಲ್ಲಿ ಡಿ ಕೆ ಶಿವಕುಮಾರ್ ಕಡೆಯಿಂದನೂ ಕೂಡ ಒಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಆಗಿದೆ. ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಈಗ ಕೆಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತಾನೆ ವಿಶ್ಲೇಷಿಸಲಾಗ್ತಾ ಇದೆ. ಸೊ ಪರೋಕ್ಷವಾಗಿ ಶಕ್ತಿ ಪ್ರದರ್ಶನನ ಇದು. ಅಷ್ಟೇ ಅಲ್ಲ, ಬಿಜೆಪಿ ಹಾಗೆ ಜೆಡಿಎಸ್ ನಲ್ಲಿರುವ ಆಪ್ತ ಶಾಸಕರಿಗೂ ಆಹ್ವಾನ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಸಂದೇಶ ಕೊಡ್ತಾ ಇದೆ ಹಾಗಾದ್ರೆ ಬಿಜೆಪಿ ಜೊತೆಗೆ ಜೆಡಿಎಸ್ ನಲ್ಲಿರುವಂತಹ ಆಪ್ತ ಶಾಸಕರಿಗೆ ಆಹ್ವಾನ ಕೊಟ್ಟಿರೋದು? ಆಮೇಲೆ ಎಸ್ ಟಿ ಸೋಮಶೇಖರ್ ಜೊತೆಗೆ ಶಿವರಾಮ್ ಹೆಬ್ಬಾರ್ ಇವರೆಲ್ಲ ಬಹುತೇಕ ಕಾಂಗ್ರೆಸ್ ಕಡೆನೆ ವಾಲಿರುವಂತವರು. ಇವ್ರುಗಳು ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಬೆಳಗಾವಿಯ ಡಿ ಕೆ ಶಿವಕುಮಾರ್ಗೆ ಅಂದ್ರೆ ಅವರ ಆಪ್ತರಿಗೆ ಸೇರಿದಂತ ಒಂದು ಫಾರ್ಮ್ ಹೌಸ್ ನಲ್ಲಿ ಈ ಡಿನ್ನರ್ ಮೀಟಿಂಗ್ ಆಯೋಜನೆ ಆಗ್ತಾ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ.